ಪ್ರಾಂತ್ಯದಾಗ ಯಾರು ಅಗ್ನಿಹೋತ್ರ ಮಾಡ್ಯಾರ ಅವ್ರಿಗೆ ಆ ಅನಿಲ ದುರಂತದ ಯಾವುದು ಎಫೆಕ್ಟ್ ಆಗಿಲ್ಲ. ಅಂದ್ರ ಏನದ ಈ ಪಂಚಗವ್ಯದಿಂದ ಬಂದಂತ ಪ್ರಾಡಕ್ಟ್ ನಿಂದ ಯಾವುದೇ ವಿಷ ಅನಿಲ ಏನಂತದ ನಮ್ಮ ದೇಹವನ್ನ ಪ್ರವೇಶ ಮಾಡುದಿಲ್ಲ. ಎಕ್ಸಾಂಪಲ್ ನಮ್ಮ ಮೇಡಮ್ ಅವ್ರು ಹೇಳ್ತಿರ್ತಾರ, ಕ್ಯಾನ್ಸರ್ನಾಗ ನಮ್ಮ ಪಂಚಗವ್ಯನ್ನ ಯೂಸ್ ಮಾಡಿದ್ರ ತುಂಬಾ ಏನು ಉಪಯೋಗ ಆಗ್ತೈತಿ ಅಂತ ಹೇಳ್ತಾರ. ಯಾವ ರೀತಿ ಉಪಯೋಗ ಆಗ್ತದೆ? ಪಂಚಗವ್ಯನ್ನ ನಾವೇನ್ ತಗೋತೀವಿ, ಪಂಚ ಆಹಾರವಾಗಿ ತಗೋತೀವಿ, ಲೇಪನವಾಗಿ ಕೊಡ್ತೇವಿ, ಅದ್ರದ್ದು ಧೂಪವನ್ನ ಮಾಡಿ ಕೊಡ್ತೇವೆ. ಅವು ಏನ್ ಮಾಡ್ತಂದ್ರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಟಾಕ್ಸಿನ್ ಅನ್ನ ಡಿಟಾಕ್ಸ್ ಮಾಡ್ತದ, ಹೊರಗಡೆ ಹಾಕ್ತಕ್ಕಂಥ ಒಂದು ಪದ್ಧತಿ ಈ ಒಂದು ಪಂಚಗವ್ಯದಿಂದ ಬರ್ತದ. ಅಂದ್ರ ಏನ್ ಪಂಚಗವ್ಯ ಏನದಲ್ಲ, ನಾವು ಪ್ರತಿದಿನ ಯೂಸ್ ಮಾಡೋದ್ರಿಂದ ನಮಗೆ ಯಾವ್ದು ಕೆಮಿಕಲ್ ನಮ್ಮ ದೇಹದ ಒಳಗೆ ಹೋಗ್ತದ, ಇಮಿಡಿಯೇಟ್ಲಿ ಹೊರಗಡೆ ಬರ್ತದ. ಅದನ್ನ ಎಕ್ಸ್ಪೀರಿಯನ್ಸ್ ಸಾಕಷ್ಟು ಜನ ಮಾಡ್ಕೊಂಡಿದಾರ. ಹಿಂಗಾಗಿ ಮಹಾನ್ ವ್ಯಕ್ತಿಗಳು ಮೊದಲು ಪಂಚಗವ್ಯ ಯೂಸ್ ಮಾಡ್ತಿರಲಿಲ್ಲ. ಅವ್ರಿಗೆ ಯಾರಾದ್ರೂ ತಪ್ಪಿ ವಿಷಪ್ರಾಶನವನ್ನು ಮಾಡಿಸಿದ್ರು ಸಹಿತ ಆ ವಿಷಪ್ರಾಶನ ಅವ್ರಿಗೆ ವಿಷ ಇದು ಆಗ್ತಿದ್ರು, ಹೆಂಗಾದ್ರು ಮಾಡಿ ಹೊರಗಡೆ ಬರ್ತಿತ್ತು. ಅಂದ್ರ